ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡಕತ್ತೀವಿ ಅಂದ್ರೆ ನಿಮಗೆ SSC GD ಯಾರು ಎಕ್ಸಾಮ್ ಬರೆಯಕತ್ತಿರಲ್ಲ, ಒಂದು ಸ್ವಲ್ಪ ಏನಾಗೈತೆ ಅಂದ್ರೆ ಪ್ಯಾಟರ್ನ ಚೇಂಜ್ ಆಗಿ. ಯಾವ ರೀತಿ ಅಂದ್ರೆ ಮೊದಲು ಯಾವಾಗಲೂ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ನ ಕೇಳಿಲ್ಲ. ಓಕೆ, ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿಲ್ಲ. ಅದೇ ರೀತಿಯಾಗಿ ಆಕ್ಟಿವ್ ಪ್ಯಾಸಿವನ್ನ ಕೇಳ್ತಿರ್ಲಿಲ್ಲ. ಬಟ್ ಏನು ಎಸ್ ಎಸ್ ಸಿ ಒಂದು ಬಿಡ್ತಕ್ಕಂಥ ಒಂದು ಸಿಲೆಬಸ್ ಒಳಗೆ ಇವೆಲ್ಲ ಎರಡೂ ಅದಾವ. ಹೌದಾ? ಹಿಡಿದು TCS ಅದಿತ್ತ, ಈಗೇನು ಬಂದೈತಿ ಎಡಿಕ್ವಿಟಿದವ್ರದ್ದು ಏನು ಬಂದೈತಿ, ವೆಂಡರ್ ಬಂದೈತಿ. ಹಂಗಿರೋದ್ರಿಂದ ಏನಾಕೈತಿ, ಇದ್ರ ಮೇಲೆ 2 ಕ್ವಶನ್ ಇದ್ರ ಮೇಲೆ 2 ಕ್ವಶನ್ ಬಹಳಷ್ಟು ಆಗುವ ಸಾಧ್ಯತೆಗಳು ಭಾಳ. ಓಕೆ, ಆಗುವ ಸಾಧ್ಯತೆಗಳು ಅದಾವ. ಯಾರ್ಯಾರು ಎಕ್ಸಾಮ್ ಬರ್ದ್ರಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಅದೇ ರೀತಿಯಾಗಿ ನೋಡ್ರಿ ಯಾವ ರೀತಿ ಕ್ವಶನ್ಸ್ ಅದಾವ, ಏನದಾವ ಅಂತಕ್ಕಂಥದ್ದನ್ನ ನಾವು ಕ್ಲಾಸ್ ಒಳಗೆ ನೋಡೋಣ. ಅದೇ ರೀತಿಯಾಗಿ ಏನಾಗತ್ತೈತೆ ಅಂದ್ರೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮೇಲೆ ಕ್ವಶನ್ ಕೇಳಕತ್ತಾನ, ಗ್ರಾಮೆಟಿಕಲ್ ಎರರ್ ಮೇಲೆ ಕ್ವಶನ್ ಕೇಳಕತ್ತಾನ, ವೊಕ್ಯಾಬ್ಲರಿ ಮೇಲೆ ಕ್ವಶನ್ಸ್ಗಳು ಭಾಳ ಬರಾಕತ್ತಾವ. ಅದ್ರೊಳಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮತ್ತು ಸಿನೋನಿಮ್ ಮೇಲೆ ಏನಾಗತ್ತದ ಕ್ವಶನ್ ಬಹಳಷ್ಟು ಬರಾಕತ್ತಾವ. ಹೌದಾ? ಅವೆಲ್ಲ ಕ್ವಶನ್ ಒಂದು ಸ್ವಲ್ಪ ಏನೋ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ಹೋಗ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ. ನೋಡ್ರಿ ಹಂಗಾರ ಇಲ್ಲಿರ್ತಕ್ಕಂಥ ಈ ಒಂದು ವಿಡಿಯೋದಲ್ಲಿ ಈ 1ನೇ ಕ್ವಶನ್ ಏನದ, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಅಂತಕ್ಕಂಥದನ್ನ ಕೇಳೋಣ. ಇದು ಒಂದು ಕಾನ್ಸೆಪ್ಟ್ ನಿಮಗೆ ಹೊಸದಾಗಬಹುದು, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹೌದಾ? ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೀಅರೇಂಜ್ಮೆಂಟ್ ಅನ್ನೋದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ, PQRS ಅಂತಕ್ಕಂಥದ್ದನ್ನ ನಾವೇನು ಮಾಡ್ತಿದ್ವು, ಹೇಳ್ತಿದ್ವಿ. ಹೌದಾ? P ಆದ್ಮೇಲೆ Q ಬರ್ಬೇಕು, Q ಆದ್ಮೇಲೆ R ಬರ್ಬೇಕು, R ಆದ್ಮೇಲೆ ಏನ್ ಬರ್ಬೇಕ್ರಿ, S ಬರ್ಬೇಕು ಅಂತಕ್ಕಂಥದ್ದೇನು ನಮಗ ಗೊತ್ತಿರ್ತಕ್ಕಂಥ ವಿಷಯ. ಹೌದಾ? ಅದೇ ರೀತಿಯಾಗಿ ನೋಡ್ರಿ PQRS ಅನ್ನ ಯಾವ ರೀತಿಯಾಗಿ ಜಾಯಿನ್ ಮಾಡಬೇಕು ಅಂತಕ್ಕಂಥದ್ದು. ಈ ಸೆಂಟೆನ್ಸ್ ಅನ್ನು ಒಂದು ನೋಡಿದಾಗ ನಿಮಗೆ ಏನ್ ತಿಳಿದು ಬರ್ತೈತಿ. ಒಂದೇದ್ ನೋಡ್ರಿ, ಹಿ ಈಸ್ ಅ ಗಿಫ್ಟೆಡ್ ವಾಲಿಬಾಲ್ ಪ್ಲೇಯರ್ but nowadays he does not play international matches. It is because of he had an accident last year. Sanjay is my best friend. ಹೌದಾ? ನೀವು ಇದು ಗೊತ್ತಾಗಬೇಕಂದ್ರೆ ನಿಮಗೆ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು, ಒಂದು ಗೊತ್ತಿರಬೇಕು, ನೌನ್ ಯಾವುದು. ಹೌದಾ? ಇದಕ್ಕಿಂತ ಮೊದಲು ರೀಅರೇಂಜ್ಮೆಂಟ್ ಒಳಗೆ ಏನು ಗೊತ್ತಿರ್ಬೇಕಂದ್ರ ವಾಟ್ ಈಸ್ ಇಂಟ್ರೋ, ಇಂಟ್ರೋ ಅಂದ್ರೆ ಏನು, ವಾಟ್ ಈಸ್ ಕನ್ಕ್ಲೂಷನ್ ಅಂದ್ರೆ ಇಂಟ್ರೋ ಅಂದ್ರೆ ಏನು ಮತ್ತು ಕನ್ಕ್ಲೂಷನ್ ಅಂದ್ರೆ ಏನು ಗೊತ್ತಿರಬೇಕು. ಓಕೆ, ಇಂಟ್ರೋ ಅಂದ್ರೆ ಏನ್ರಿ, ಇಂಟ್ರೋ ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಏನೈತ್ರಿ, ಇಲ್ಲಿ ಏನು ಬರ್ತೈತಿ, ನೇಮ್ಸ್ಗಳು ಬರ್ತಾವ. ಓಕೆ, ನೋಡ್ರಿ ಇಲ್ಲಿ ಹಿ ಅಂತಕ್ಕಂಥದ್ದನ್ನ ಮೊದಲು ಬಳಸಕ್ ಬರಂಗಿಲ್ಲ. ಮೊದಲು ಏನು ಬಳಸ್ಬೇಕು, ನಾವು ಸಂಜಯನ್ ಬಗ್ಗೆ ಬಳಸ್ಬೇಕು. ಮೊದಲು ಸಂಜಯನ್ ಬಳಸ್ಬೇಕು. ಸಂಜಯ್ ಬಳಸಿದ್ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ಅವ್ನು ಹಿ ಆಗ್ತಾನ. ಯಾಕಂದ್ರೆ ನಾಮಪದದ ಬದಲಾಗಿ ಏನು ಬಳಸ್ತೀವಿ, ಈ ಪ್ರೊನೌನ್ ಅನ್ನ ಬಳಸ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಹಂಗಂದ್ರೆ ನಮ್ಮ ಆನ್ಸರ್ ಒಳಗೆ ಫಸ್ಟ್ ಸಂಜಯ್ ಬರ್ತಾನ ಅಂದ್ಮೇಲೆ ನೋಡ್ರಿ ಎಲ್ಲೈತಿ ಆನ್ಸರ್, ಡಿ ಎಲ್ಲೈತಿ, ಇಲ್ಲೊಂದು ಡಿ ಐತಿ, ಇಲ್ಲೂ ಡಿ ಐತಿ. ಇವೆರಡು ಆಪ್ಷನ್ ಕಣ್ಣು ಮುಚ್ಚಿ ಏನ್ ಮಾಡಿಬಿಡ್ರಿ, ತೆಗೆದು ಹೋಗ್ಬಿಟ್ರಿ. ಅವು ಬರಂಗಿಲ್ಲ, ಅವು ಬರುವುದಿಲ್ಲ. ಎಸ್, ಹಂಗಿದ್ದಾಗ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನಾಗೈತೆ ಸೆಂಟೆನ್ಸ್ ಒಳಗ, ಸಂಜಯ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹಿ ಈಸ್ ಅ ಗಿಫ್ಟೆಡ್ ವಾಲಿಬಾಲ್ ಪ್ಲೇಯರ್. ಓಕೆ, ಹಿ ಈಸ್ ಅ ಗಿಫ್ಟೆಡ್ ವಾಲಿಬಾಲ್ ಪ್ಲೇಯರ್ ಬಟ್ ನೌ ಡೇಸ್ ಹಿ ಡಸ್ ನಾಟ್ ಪ್ಲೇ ವಾಲಿಬಾಲ್. ಎಸ್, ನೋಡ್ರಿ ಈಗ ಮೊದಲು ಏನೋ ಸಂಜಯ್ ಬಗ್ಗೆ ಮಾತಾಡಿದ್ರಿ. ಸಂಜಯ್ ಬಗ್ಗೆ ಮಾತಾಡಿದ್ಮೇಲೆ ಆಮೇಲೆ ಏನಾಗಬೇಕು, ಅವ ಒಬ್ಬ ಗಿಫ್ಟೆಡ್ ಪ್ಲೇಯರ್. ಇದನ್ನ ಎರಡನೇ ಕಡೆ ಬಳಸ್, ಎರಡನೇದಿದ ಆಮೇಲೆ ಮೂರನೇದು ಏನಾಕೈತ್ರಿ, ಮೂರನೇದ ಒಂದೇನೋ ಒಂದು ಪ್ರಾಬ್ಲಮ್ ಐತವ, ಒಂದೇನೋ ಪ್ರಾಬ್ಲಮ್ ಐತಿ. ಆ ಪ್ರಾಬ್ಲಮ್ ಏನ, ಬಟ್ ನೌ ಡೇಸ್ ಹಿ ಡಸ್ ನಾಟ್ ಪ್ಲೇ ಇಂಟರ್ನ್ಯಾಷನಲ್ ಮ್ಯಾಚಸ್. ಈಗ ಅವಂಗ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನ ಆಡಾಕ ಆಗುವತ್ತು, ಅದ ಒಂದು ಪ್ರಾಬ್ಲಮ್. ಆ ಪ್ರಾಬ್ಲಮ್ ರೀಸನ್ ಏನ, ಅದ 4ನೇದ್ದು. ಆ ರೀಸನ್ ಏನ್ರಿ, ಇಟ್ ಈಸ್ ಬಿಕಾಸ್ ಹಿ ಹ್ಯಾಡ್ ಅನ್ ಆಕ್ಸಿಡೆಂಟ್ ಲಾಸ್ಟ್ ಇಯರ್. ಹಂಗಿತ್ತಂದ್ರೆ ಜೋಡಿಸ್ರಿ ಏನಾಕೈತಿ ನೋಡ್ರಿ. ಮೊದ್ಲು ಏನ್ ಬರ್ತೈತಿ, ಒಂದನೇದ್ದು ಡಿ, ಎರಡನೇದ್ದು ಎ ಬಿ ಸಿ, DABC ಎತ್ತರಾಗೈತಿ ನೋಡ್ರಿ. ಇದಂತಿ ಇಲ್ಲ, ದಿಸ್ ಈಸ್ ಅವರ್ ಆನ್ಸರ್. ನೋಡ್ರಿ ಹೆಂಗಿರ್ತೈತಿ. ಹೌದಾ? ಎಷ್ಟು ಈಸಿ ಆಗಿರ್ತಕ್ಕಂಥದ್ದು. 1ನೇಕ ನಾವು ಹುಡುಕಾಡ್ಬೇಕು, 2ನೇಕ ಪ್ರನೌನ್, 3ನೇಕ ಏನು ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್. ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ರೀಅರೇಂಜ್ಮೆಂಟ್ಸ್ ಮಾಡಬೇಕು. ಓಕೆ, ಈ ಸಮ್ ಟೈಮ್ಸ್ ಏನು ಕೊಡ್ತಾನ, PQRS ಅಂತ ಕೊಡ್ತಾನ, ಸಮ್ ಟೈಮ್ಸ್ MNOP ಅಂತ ಕೊಡ್ತಾನ. ಓಕೆ, ಇವು ಆಪ್ಷನ್ಸ್ಗಳು ಯಾವ ರೀತಿ ಕೊಡ್ತಾನ ಆ ರೀತಿಯಾಗಿ ರೀಅರೇಂಜ್ಮೆಂಟ್ ಮಾಡಬೇಕು. ಬಹಳಷ್ಟು ಇದು ಫಿಕ್ಸ್ ಮಾರ್ಕ್ಸ್. ಇವು ಕ್ವಶನ್ಸ್ ಬಂದು ಅಂದ್ರೆ ನಿಮ್ಗೆ ತಪ್ಪಕ್ಕೆ ಸಾಧ್ಯ ಇಲ್ಲ, ಬರೀತೀರಿ ನೀವು. ಎಸ್, ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇರಲಿ, ಕರೆಕ್ಟಾಗಿ ಯಾವ ಮ್ಯಾಚಸ್ ಆಗ್ತಾವೆ, ಏನಾಗತ್ತಾವ, ಇದನ್ನ ಹೋಗಿ 3ನೇದು ಹೋಗಿ 2ನೇದು 3ನೇದು ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಓದಿ ಬರೀರಿ. ನೆಕ್ಸ್ಟ್ ಕ್ವಶನ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಇಟ್ ಈಸ್ ಅ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ಇನ್ ದ ಟೂ ಬ್ರದರ್ಸ್. ಇಟ್ಸ್ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ಇನ್ ದ ಟೂ ಬ್ರದರ್ಸ್. ಇಟ್ಸ್ ಅ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಓಕೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಒಳಗೆ ಏನೇನು ಅದಾವ್ರಿ, ಇನ್ ಬೋತ್ ದ ಟೂ ಬ್ರದರ್ಸ್, ಅಮಾಂಗ್ ದ ಟೂ ಬ್ರದರ್ಸ್, ಬಿಟ್ವೀನ್ ದ ಟೂ ಬ್ರದರ್ಸ್ ಅಂತಕ್ಕಂಥದನ್ನ ಕೇಳ್ಯಾರ. ಹಿಂಗೆ ಕೇಳಿದಾಗ ನಾವೇನು ಬಳಸ್ಬೇಕಿಲ್ಲಿ, ಡಿಸ್ಟಿಂಗ್ವಿಶ್ ಇನ್ ದ ಟೂ ಬ್ರದರ್ಸ್ ಅಂತಕ್ಕಂಥ ಒಂದು ಅಂಡರ್ಲೈನ್ ಕೊಟ್ರ ಅಂತ ತಿಳ್ಕೊರಿ. ಎಸ್, ಹಂಗಿದ್ದಾಗ ಯಾವಾಗಿರ್ಲು ತಿಳ್ಕೊಂಬಿಡ್ರಿ, ಬಹಳಷ್ಟು 2ಕ್ಕಿಂತ ಹೆಚ್ಚು ಜನರ ನಡುವೆ
ನಡುವೆ ನೀವೇನಾದ್ರೂ ಸ್ವೀಟ್ ಹಂಚಕತ್ತೀರಿ, ಏನೋ ಒಂದು ಹೇಳಾಕತ್ತೀರಿ ಅಂದಾಗ ಅಲ್ಲಿ ಏನ್ ಬಳಸ್ತೀರಿ? ಅಮಾಂಗ್ ಬಳಸ್ತೀರಿ. ಏನ್ ಬಳಸ್ತೀರಿ? ಅಮಾಂಗ್ ಬಳಸ್ತೀರಿ. ಇಲ್ಲ ಅಂದ್ರೆ ಏನ್ ಬಳಸ್ತೀರಿ? ಒಂದು ಸಮೂಹಕ್ಕ ಅಂತ ಇದ್ದಾಗ ಅಲಾಂಗ್ ಅಂತ ಬಳಸ್ತೀರಿ. ಹೌದಾ? ಬಟ್ ಅಲ್ಲಿ ನೋಡ್ರಿ, ಒಬ್ಬ ಎ ಅಂತದಾನ, ಒಬ್ಬ ಬಿ ಅಂತದಾನ. ಓಕೆ, ಈ ಇಬ್ಬರು ಅದಾರ, ಈ ಇಬ್ಬರ ನಡುವೆ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ಬಿಡ್ರಿ? ಕಣ್ಮುಚ್ಚೆ. ಬಿಟ್ವೀನ್ ಅಂತಕ್ಕಂಥದ್ದು ಎಲ್ಲೈತಿ ನೋಡ್ರಿ, ಇದ ನಿಮ್ಮ ಆನ್ಸರ್ ಆಗಿ. ಓಕೆ, ಈ ಬಿಟ್ವೀನ್ ಅಂತಕ್ಕಂಥದ್ದು ಎಲ್ಲೈತಿ ನೋಡ್ರಿ, ದಟ್ ಈಸ್ ಯುವರ್ ಆನ್ಸರ್. ಆನ್ಸರ್ ಹುಡುಕಾಡೋ ಅವಶ್ಯಕತೆ ಇಲ್ಲ. ಬಿಟ್ವೀನ್ ದ ಟೂ ಬ್ರದರ್ಸ್, ದಿಸ್ ಈಸ್ ಯುವರ್ ಆನ್ಸರ್. ನೋಡ್ರಿ ಹೆಂಗಿರ್ತಾವ ಕ್ವಶನ್ಸ್. ಹೌದಾ? ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಇದರಂತ ಈಸಿ ಕಾನ್ಸೆಪ್ಟ್ ಯಾವ್ದು? ಯಾವಾಗ ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟ. ಹೌದಾ? SSC GD ನೀವು ಅನ್ಕೊಂಡ ಟಫ್ ಎಕ್ಸಾಮಿನೇಷನ್ ಇಲ್ಲ, ಅದಕ್ಕೆ ನಾವು ಪ್ರಿಪರೇಷನ್ ಮಾಡಿಲ್ಲ, ಅದಕ್ಕೆ ನಮಗೆ ಟಫ್ ಆಗತ್ತೆ. ಹೌದಾ? ನೀವು ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿ, ನೀವು ಮಾಕ್ ಒಳಗೆ ಏನಾರ 120+ ನೀವು ಮಾಕ್ ನಿಮ್ದು ಆಗತ್ತಂದ್ರೆ ನಿಮಗೆ ಅದು ಎಕ್ಸಾಮ್ ಎಂದೂ ಟಫ್ ಅನ್ಸಲ್ಲ, ಕಣ್ಣು ಮುಚ್ಚಿ ಹೋಗ್ತೈತೆ ಎಕ್ಸಾಮ್. ಓಕೆ, ಯಾರ್ಯಾರು ಶಿಫ್ಟ್ ಒಳಗೆ ಏನೇನು ಕ್ವಶನ್ಸ್ಗಳು ಕೇಳ್ಯಾರ, ಯಾವ ನಿಮ್ಗೆ ಟಫ್ ಅನ್ಸಾವ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ ಇಂಡೈರೆಕ್ಟ್ ಕೇಳ್ಯಾರ. ಎಸ್, ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿದಾಗ ಸರ್ ಇಂಥವು ಬಂದಾಗ ಏನ್ ಮಾಡ್ಬೇಕ್ರಿ? ಏನೂ ಮಾಡೋದಿಲ್ಲ, ಏನೂ ಮಾಡಬಾರ್ದು, ಜಸ್ಟ್ ಹೆಲ್ಪಿಂಗ್ ವರ್ಬ್ ನೋಡ್ರಿ. ಇವೆಲ್ಲ ಹೆಲ್ಪಿಂಗ್ ವರ್ಬ್ ಮೇಲೆ ನಿಂತಿದ್ದ ಆಟಗಳ್ರಿ. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಆಗಿರಬಹುದು, ಇವೆಲ್ಲ ಜಸ್ಟ್ ಹೆಲ್ಪಿಂಗ್ ವರ್ಬ್ ಮೇಲೆ. ಹೆಂಗ ಸರ್? ಐ ಸೇಡ್ ಟು ತರು, ತರು ಹೇಳೇನ ಐ ಸೇಡ್ ಟು ಬದಲಾಗಿ ಏನ್ ಬಳಸ್ತೇವೆ ನಾವು? ಟೋಲ್ಡ್ ಅಂತ ಬಳಸ್ತೇವೆ. ಎರಡು ಪರ್ಸನ್ಸ್ ಇದಾರ, ಐ ಸೇಡ್ ಅನ್ನ ಟೋಲ್ಡ್ ಬಳಸ್ತೇವೆ. ಎಲ್ಲೆಲ್ಲಿ ಟೋಲ್ಡ್ ಐತಿ ಎಲ್ಲಾ ಕಡೆ ಟೋಲ್ಡ್ ಐತಿ. ಓಕೆ, ಯಾರು ಹೇಳತ್ತೀರಿ? ನೀವು ತರು ಹೇಳಾಕತ್ತೀರಿ. ನೀವು ತರು, ಹಾ ತರು ನಿಮಗೆ ಹೇಳತ್ತಿಲ್ಲ, ತೆಗೆದುಗಿರಿದ ನಾನು ತೆಗೆದು ಹೋಗದ್ ಬಿಡ್ರಿ. ಇಲ್ಲ ಕಾರ್ ವಾಸ್ ಪಂಕ್ಚರ್ಡ್ ಇರ್ಲಿ, ಬೇಕಾದಿರ್ಲಿ, ತೆಗೆದು ಹೋಗದ್ ಬಿಡ್ರಿ ಕಣ್ಣು ಮುಚ್ಚಿ. ಓಕೆ, ಎಸ್, ಎಲ್ಲಾ ಕಡೆ ಬಾಕಿ ಕಡೆ ಸೇಮ್ ಐತಿ. ಹೌದಾ? ಇಲ್ಲೇ ದ ಟೈರ್ ಆಫ್ ಮೈ ಕಾರ್ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದ. ಏನ್ ಬಂದೈತ್ರಿ? ಈಸ್ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಬಂದೈತಿ. ನಮಗೆ ಏನ್ ರೂಲ್ಸ್ ಗೊತ್ತಿರಬೇಕು? ಈಸ್ ಅನ್ನೋದು ಯಾವ ಟೆನ್ಸ್ ಅಂದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಯಾಮ್ ಈಸ್ ಆರ್ ನ ಬಳಸ್ತೀವಿ. ಹೌದಾ? ಡೈರೆಕ್ಟ್ ಇಂಡೈರೆಕ್ಟ್ ಒಳಗೆ ಯಾಮ್ ಈಸ್ ಆರ್ ಎಲ್ಲಿ ಬರ್ತೈತಿ? ನೀವು ಇಂಡೈರೆಕ್ಟ್ ಮಾಡೋ ಮುಂದೆ ಕಣ್ಣು ಮುಚ್ಚಿ ಬಳಸಿ ಬಿಡ್ರಿ. ವಾಸ್ ಅಥವಾ ವರ್ ಅಂತಕ್ಕಂಥದನ್ನ ಕಣ್ಣು ಮುಚ್ಚಿ ಬಳಸ್ರಿ. ಹೌದಾ? ವಾಸ್ ಎಲ್ಲಿ ಬಳಸ್ತೀರಿ? ಸಿಂಗ್ಯುಲರ್ ಇದ್ದಾಗ ಬಳಸ್ತೀರಿ. ಅದ ವರ್ ಎಲ್ಲಿ ಬಳಸ್ತೀರಿ? ಪ್ಲೂರಲ್ ಇದ್ದಾಗ ಬಳಸ್ತೀರಿ. ಅದು ನಿಮಗೆ ಗೊತ್ತಿರಬೇಕು. ಹೌದಾ? ಇದು ನಮಗೆ ಗೊತ್ತಾಗ್ತಿ ಸರ್. ಮತ್ತೆ ವಾಸ್ ಎಲ್ಲಿ ಹುಡುಕಾಡೋಣ ಬರ್ರಿ. ಎಸ್ ಬರ್ರಿ. ಇಲ್ಲಿ ನೋಡ್ರಿ, ಮೈ ಕಾರ್ ಈಸ್ ಅಂತ ಕೇಳ, ಇದು ಡೈರೆಕ್ಟ್ ತೆಗೆದು ಹೋಗುದ್ ಬಿಡ್ರಿ, ವಿಚಾರ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಡಿಲೀಟ್. ಹೌದಾ? ಅದೇ ರೀತಿಯಾಗಿ ಅದನ್ನ ಡಿಲೀಟ್ ಮಾಡಿ ಹೋಗುದ್ರಿ. ನೆಕ್ಸ್ಟ್ ಆಪ್ಷನ್ಗೆ ಬರ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವಾಸ್ ಇತ್ತು ಬಟ್ ಇಲ್ಲಿ ತಪ್ಪು ಮಾಡಿದ್ದ ಅನ್ನೋ ಕಾರಣಕ್ಕೆ ಇದನ್ನ ತೆಗೆದು ಹೋಗುದು. ನೆಕ್ಸ್ಟ್ ನೋಡ್ರಿ, ಮೈ ಕಾರ್ ಇಲ್ಲಿ ಈಸ್ ಅಂತ ಕೊಟ್ಟಾನ, ತೆಗೆದು ಹೋಗುದ್ ಬಿಡ್ರಿ. ಎಸ್, ಐ ಟೋಲ್ಡ್ ತರು ದ್ಯಾಟ್ ದ ಟೈರ್ ಆಫ್ ಮೈ ಕಾರ್ ವಾಸ್ ಪಂಕ್ಚರ್ಡ್. ಇದೇನಾಕೈತಿ? ನಮ್ಮ ಆನ್ಸರ್ ಆಕೈತಿ. ನೋಡ್ರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಏನೈತ್ರಿ ಕಾನ್ಸೆಪ್ಟ್ ಒಳಗ? ಎಸ್, ಹೆಲ್ಪಿಂಗ್ ವರ್ಬ್ ನೋಡ್ಬೇಕು. ಯಾಮ್ ಈಸ್ ಆರ್ ಬಂತ, ವಾಸ್ ವರ್ ಎಲ್ಲಿ ನೋಡೋದು, ಆನ್ಸರ್ ಮಾಡೋದು, ಮುಗಿದು. ಸರ್ ಪಂಕ್ಚರ್ಡ್ ಯಾಕೆ ಬರ್ದಿರಿ? ಮತ್ತೆ ಈಸ್ ವಾಸ್ ಬಂದಾಗೆಲ್ಲ ING ಬಳಸ್ತಿರಲ್ರಿ ಅಂತ ಅನ್ಬೋದು ನೀವು. ಪ್ಯಾಸಿವ್ ವೈಸು ಸಾರಿ ಡೈರೆಕ್ಟ್ ಇಂಡೈರೆಕ್ಟ್ ಒಳಗ ಇಲ್ಲಿ ಏನೈತಲ್ಲ ಅದ ಕಾಮನ್ ಆಗ್ತೈತಿ. ಓನ್ಲಿ ಹೆಲ್ಪಿಂಗ್ ವರ್ಬ್ಗಳು ಚೇಂಜ್ ಆಗ್ತಾವ. ಡೈರೆಕ್ಟ್ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಒಳಗೆ V3 ಕಂಪಲ್ಸರಿ ಇರ್ತೈತಿ, ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ದ ಎರರ್. Which contains the error? He switched on the TV to listen to the speech of PM Modi on Independence Day. ಸರ್, ಇಂಥ ಕ್ವಶನ್ಸ್ ಬಂದಾಗ ನಮಗೆ ಏನು ಅರ್ಥ ಆಗಂಗಿಲ್ಲಲ್ರಿ, ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ದೊಂದು ತಲೆ ಒಳಗೆ ಇರ್ತೈತಿ. ಹೌದಾ? ಇಂಥವು ಬಂದಾಗ ಬಹಳ ಖುಷಿ ಪಡ್ಬೇಕು, ಬಹಳ ಖುಷಿ ಪಡ್ಬೇಕು. ಯಾಕೆ ಖುಷಿ ಪಡ್ಬೇಕು ಹೇಳಿ ನೋಡೋಣ. ಯಾಕೆ ಖುಷಿ ಪಡ್ಬೇಕು? ಎಸ್, ಇಲ್ಲಿ ನೋಡ್ರಿ ಹೇಳ್ತಾನೆ ನಿಮ್ಗೆ ಒಂದು ಟ್ರಿಕ್. ಓಕೆ, ಇಲ್ಲಿ ನೋಡ್ರಿ, he switched on the TV. ಟು, ಇಲ್ಲಿ ಟು ಅಂತಕ್ಕಂಥದ್ದು ಯಾವಾಗ ಬಳಸ್ತಿರಲ್ಲ, ಇಲ್ಲಿ ಟು ಅನ್ನೋದು ಯಾವಾಗ ಬಳಸ್ತೀರಿ? ಈ ಟು ಜೊತೆಗೆ ಏನಿರ್ಬೇಕಂದ್ರೆ ಇನ್ಫೈನೈಟಿವ್ ವರ್ಬ್ ಇರಬೇಕು. ಅಂದ್ರೆ ಏನಿರ್ಬೇಕು? V1 ಕಂಪಲ್ಸರಿ ಇರ್ತೈತಿ. ಏನಿರ್ತೈತ್ರಿ? V1 ಕಂಪಲ್ಸರಿ ಇರ್ತೈತಿ. ಅಂದ್ರೆ ಅಲ್ಲಿ ಏನಾಕೈತಿ ನೋಡ್ರಿ, he switched on the TV to listening to ಅಂತ ಅನ್ನಂಗಿಲ್ಲ, ಲಿಸನ್ ಟು ಅಂತಕ್ಕಂಥದ್ದು ಆಗ್ಬೇಕು. ಇಲ್ಲಿ ಏನಾಗ್ಬೇಕ್ರಿ? ಇದ ಲಿಸನ್ ಟು ಅಂತಕ್ಕಂಥದ್ದು ಬರ್ದ್ ಬಿಟ್ರಿ ಅಂದ್ರ ನಿಮ್ಮ ಆನ್ಸರ್ ಏನಾಕೈತಿ? ಕರೆಕ್ಟ್ ಆಕೈತಿ. ನೋಡ್ರಿ ಎಷ್ಟು ಡೀಪ್ ಆಗಿರ್ತಕ್ಕಂಥ ಕ್ವಶನ್ಸ್. ಓಕೆ, ಇದನ್ನ ಬರೀ ಜಸ್ಟ್ 1 ಸೆಕೆಂಡ್ ಒಳಗೆ ಏನ್ ಮಾಡಿಬಿಡ್ಬೋದು, ನೀವು ಸಾಲ್ವ್ ಮಾಡಿ ಬಿಡ್ಬೋದು. ಹೌದಾ? ಟು ಅಂತಕ್ಕಂಥದ್ದು ಎಲ್ಲಿ ಬರ್ತದಲ್ಲ ಅವಾಗ ಏನ್ ಬಳಸ್ತೀರಿ? ಅಲ್ಲಿ V1 ಅಂತಕ್ಕಂಥದ್ದು ಕಂಪಲ್ಸರಿ ಬಳಸ್ಬೇಕು. ಸರ್ ಮತ್ತೆ ಎಲ್ಲಿ ಬಳಸ್ತೀರಿ? ಡೂ ಬಂದಾಗ V1 ಬಳಸ್ಬಿಡ್ರಿ, ಕಣ್ಣು ಮುಚ್ಚಿ. ಡಿಡ್ ಬಂದಾಗ V1 ಬಳಸ್ರಿ. ಮಾಡಲ್ ವರ್ಬ್ ಯಾವ ಬರಲಿ V1 ಬಳಸ್ರಿ. ಫಾರ್ ಎಕ್ಸಾಂಪಲ್ ಕ್ಯಾನ್ ಬಂದಾಗ V1 ಬಳಸ್ರಿ. ವಿಲ್ ಬಂದಾಗ V1 ಬಳಸ್ರಿ. ವುಡ್ ಬಂದಾಗ V1 ಬಳಸ್ರಿ. ಎಸ್, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಟು ಅಂತಕ್ಕಂಥದ್ದು ಬಂದಾಗ ಟು ಜೊತೆಗೆ ಯಾವಾಗಿರಲಿ ಏನಿರ್ತೈತಿ? V1 ಇರ್ತೈತಿ. ದಟ್ ಇಸ್ ಇನ್ಫೈನೈಟಿವ್ ಅಂತ ಹೇಳಿ. ಓಕೆ, ಇನ್ಫೈನೈಟಿವ್ ಅಥವಾ ಫೈನೈಟಿವ್ಗಳು ಬಂದಾಗ ಯಾವ ರೀತಿ ಬಳಸಬೇಕು ನೋಡ್ರಿ. ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಎಸ್, ನೆಕ್ಸ್ಟ್
ಹಂಗಿದ್ರೆ ನಮ್ಮ ಆನ್ಸರ್ ಏನಾತ್ರಿ ಇಲ್ಲಿ? ನಮ್ಮ ಆನ್ಸರ್ ಏನದು? ಟು ಲಿಸನ್ ಅಂತ ಲಿಸ್ನಿಂಗ್ ಬರಂಗಿಲ್ಲ, ಟು ಲಿಸನ್ ಹಾಕು. ನೆಕ್ಸ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ರಪ್ಪ ಅಂತ ಕೇಳ. ಹೌದಾ? ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡಂತ ಕೇಳಿದಾಗ ಎವ್ರಿ ಇಯರ್ ಅವರ್ ಅಸೋಸಿಯೇಷನ್ ಈಸ್ ಹ್ಯಾವಿಂಗ್ ಅ ಮೀಟಿಂಗ್ ಟು ಎಲೆಕ್ಟ್ ದ ಆಫೀಸರ್ಸ್ ಅಂತಕ್ಕಂಥದ್ದು. ಹೌದಾ? ಎಸ್, ನೋಡ್ರಿ, ಯಾವಾಗಿರ್ಲು ಈ ಹ್ಯಾವಿಂಗ್ ಅಂತಕ್ಕಂಥದ್ದು ನಿಮ್ಗೆ ಐತಿಲ್ಲ. ಈ ಹ್ಯಾವಿಂಗ್ ಅನ್ನೋದನ್ನ ನೀವು ಎಲ್ಲಿ ಬಳಸ್ಬೇಕಂದ್ರ, ಹ್ಯಾವಿಂಗ್ ಅನ್ನೋದನ್ನ ಎಲ್ಲಿ ಬಳಸ್ಬೇಕಂದ್ರೆ, ಒಂದು ಎಂಜಾಯ್ ಮಾಡೋ ಮುಂದೆ ಬಳಸ್ತೀವಿ. ಐ ಆಮ್ ಹ್ಯಾವಿಂಗ್ ಅ ಗುಡ್ ಟೈಮ್. ಎಂಜಾಯ್ ಮಾಡೋ ಮುಂದೆ ಹ್ಯಾವಿಂಗ್ ಬಳಸ್ತೀರಿ. ಇನ್ನೊಂದು ಹ್ಯಾವಿಂಗ್ ಎಲ್ಲಿ ಬಳಸ್ತೀರಿ ಅಂದ್ರೆ ಊಟ ಮಾಡೋ ಮುಂದೆ ಬಳಸ್ತೀರಿ. ಐ ಆಮ್ ಹ್ಯಾವಿಂಗ್ ಮೈ ಫುಡ್, ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್, ಐ ಆಮ್ ಹ್ಯಾವಿಂಗ್ ಸಮಥಿಂಗ್. ಒಂದು ಊಟ ಮಾಡೋ ಮುಂದೆ, ಒಂದು ಎಂಜಾಯ್ ಮಾಡೋ ಮುಂದೆ ಬಳಸ್ತೀರಿ. ಬೇರೆ ಎಲ್ಲೇ ಬಂದ್ರು ದಟ್ ಈಸ್ ರಾಂಗ್. ಓಕೆ, ಬೇರೆ ಎಲ್ಲೇ ಬಂದ್ರು ಅದನ್ನ ತಗೊಳಕ್ ಹೋಗ್ಬೇಡ್ರಿ ಸರ್. ಹಂಗಿದ್ದಾಗ ಮತ್ತೆ ಏನ್ ಮಾಡಬೇಕು ನೋಡ್ರಿ. ಆಲ್ಮೋಸ್ಟ್ ಆಲ್ ಆಪ್ಷನ್ಸ್ಗಳನ್ನ ನೋಡ್ರಿ. ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಇಲ್ಲ, ತೆಗೆದುಗಿರಿ. ಇಲ್ಲಿ ನಮಗೆ ರಿಕ್ವೈರ್ಡ್ ಐತಿ ಸಬ್ಸ್ಟಿಟ್ಯೂಷನ್. ನಾವು ತಪ್ಪೈತಿ, ನಾವು ಕಂಡು ಹಿಡಿತೇವೆ, ಇಂಪ್ರೂವ್ಮೆಂಟ್ ಮಾಡ್ತೇವೆ ಸೆಂಟೆನ್ಸ್. ಆರ್ ಹ್ಯಾವಿಂಗ್ ಅ ಮೀಟಿಂಗ್, ಹ್ಯಾವಿಂಗ್ ಅ ಮೀಟಿಂಗ್, ಹ್ಯಾವಿಂಗ್ ಅ ಮೀಟಿಂಗ್ ಆಲ್ರೆಡಿ ಏನೈತಿ, ತಪ್ಪೈತಿ, ಇದನ್ನ ಬಿಟ್ಟು ನಾವು ಇನ್ನು ಎರಡಕ್ಕರ ನಡವದಾವ. ಯಾವ್ದು ಬರ್ತದ ಆನ್ಸರ್ ಸರ್? ಮತ್ತು ಕನ್ಫ್ಯೂಷನ್ ಆಕತ್ ನೋಡ್ರಿ. ಕನ್ಫ್ಯೂಷನ್ ಆಗೋ ಅವಶ್ಯಕತೆನೇ ಇಲ್ಲ. ಓಕೆ, ಇಲ್ಲಿ ಅವರ್ ಅಸೋಸಿಯೇಷನ್ ಅನ್ನೋದು ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ ನೋಡ್ರಿ. ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ? ಸಿಂಗ್ಯುಲರ್ ಐತಿ. ಸಿಂಗ್ಯುಲರ್ ಇದ್ದಾಗ ಆರ್ ಬಳಸ್ತೀರಿ? ನೋ ವೇ. ಸಿಂಗ್ಯುಲರ್ ಇದ್ದಾಗ ಏನ್ ಬಳಸ್ಬೇಕ್ರಿ? ಹ್ಯಾಸ್ ಅ ಮೀಟಿಂಗ್. ದಿಸ್ ಈಸ್ ಅವರ್ ಆನ್ಸರ್. ಇದ ನಮ್ಮ ಆನ್ಸರ್ ಆಕತ್ ನೋಡ್ರಿ. ಎಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಶನ್. ಹೌದಾ? ಬಹಳಷ್ಟು ರಿಸರ್ಚ್ ಮಾಡಿ ಇಂಥ ಕ್ವಶನ್ ಯಾಕೆ ತಗೊಂಡ್ಬಂದೇವು ಅಂದ್ರೆ, ನೀವೆಲ್ಲ ಇಂಥ ಕ್ವಶನ್ ಪ್ರಾಬ್ಲಮ್ ಫೇಸ್ ಮಾಡಾಕತ್ತೀರಿ. ಆ ಫೇಸ್ ಮಾಡಬಾರ್ದು ಅಂದ್ಮೇಲೆ ಇವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ದೇರ್ ಆರ್ ಥೌಸಂಡ್ ಲ್ಯಾಕ್ಸ್ ಆಫ್ ರೂಲ್ಸ್ ಇನ್ ದ ಗ್ರಾಮರ್. ಹೌದಾ? ಅವೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ? ABCD ಇಂದ ಸ್ಟಾರ್ಟ್ ಆಗ್ತಾವ. ಯಾಂದಿಂದ ರೂಲ್ಸ್ ಚಾಲು, ಎಲ್ಲಿ ಮಠ ಹೋಗ್ತಾವ್ರಿ ರೂಲ್ಸ್. ಹೌದಾ? ನೆಕ್ಸ್ಟ್ ನೋಡ್ರಿ. ಆಲ್ ದ ಅಥಾರಿಟೀಸ್ ಹ್ಯಾವ್ ಟರ್ನ್ಡ್ ಅ ಡೆಫ್ ಇಯರ್ ಟು ಆಲ್ ಅವರ್ ರಿಕ್ವೆಸ್ಟ್. ಓಕೆ, ಈ ಡೆಫ್ ಇಯರ್ ಅನ್ನೋದು ಏನ್ ಮಾಡ್ಯಾರ? ಅಂಡರ್ಲೈನ್ ಮಾಡ್ಯಾರ. ಅದು ಕ್ವಶನ್ ಕೊಟ್ಟಿಲ್ಲ ಅವ್ರ. ಎಸ್, ಇದ್ರದ ಏನ್ ಕೇಳ್ಯಾರ ಅಂದ್ರ, ಯಾವುದು ಇದ್ರ ಇಡಿಯಮ್ಸ್ ಅಂಡ್ ಫ್ರೇಸಸ್ ಐತಿ ಅಂತಕ್ಕಂಥದ್ದು ಇದ್ರ ಕ್ವಶನ್. ಹೌದಾ? ನೋಡ್ರಿ, ಅವರ್ ಅಥಾರಿಟೀಸ್ ಹ್ಯಾವ್ ಟರ್ನ್ ಡೆಫ್ ಇಯರ್. ಟರ್ನ್ ಡೆಫ್ ಇಯರ್ ಅಂದ್ರೆ ಏನ್ರಿ? ಕಿವಿ ತಿರುಗಿಸೋದು ಅನ್ನಂಗ. ಕಿವಿ ತಿರುಗಿಸತ್ತಾರ ಅಂದ್ರೆ ನಿಮ್ಮನ್ನು ಭಾಳ ಅಕ್ಸೆಪ್ಟ್ ಮಾಡತ್ತಿಲ್ಲ ಅವ್ರ. ನಿಮ್ಮನ್ನು ಭಾಳ ಕೆಟ್ಟ ಮೂಲ್ಯಾಗ ದುಗ್ಸಾರ, ನೆಗ್ಲೆಕ್ಟ್ ಮಾಡಕತ್ತಾರ. ನಿಮ್ಮನ್ನ ಏನ್ ಮಾಡತ್ತಾರ್ರಿ? ನೆಗ್ಲೆಕ್ಟ್ ಮಾಡಕತ್ತಾರ. ದೆನ್ ವಾಟ್ ಈಸ್ ಅಕ್ನಾಲೇಜ್ಡ್? ಅದ್ರ ಮೀನಿಂಗು ಗೊತ್ತಾಗ್ಬೇಕಲ್ರಿ. ವಾಟ್ ಈಸ್ ಅಕ್ನಾಲೇಜ್ಡ್? ಅಕ್ನಾಲೇಜ್ಡ್ ಅಂದ್ರ ಗುರುತಿಸಬಲ್ಲ ಅಂದ. ಗುರುತಿಸಬಲ್ಲ, ಅಕ್ನಾಲೇಜ್ಡ್. ಹೌದಾ? ದೆನ್ ವಾಟ್ ಈಸ್ ಅಕ್ಸೆಪ್ಟೆಡ್? ಅಕ್ಸೆಪ್ಟೆಡ್ ಅಂದ್ರೆ ಸ್ವೀಕರಿಸು, ಸ್ವೀಕರಿಸು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಪ್ರೆಸೆಂಟೆಡ್ ಅಂದ್ರೆ ಪ್ರೆಸೆಂಟ್ ಮಾಡೋದು. ಏನ್ರಿ ಒಂದು ಸ್ವಲ್ಪ ಗ್ರೀಟಿಂಗ್ಸ್ ಆಗಿರ್ಬೋದು, ಗ್ರೀಟ್ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಏನೋ ತೋರಿಸುದು. ಹೌದಾ? ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಶೋಯಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಹೌದಾ? ಎಸ್, ಅಲ್ಲಿ ಟರ್ನ್ ಡೆಫ್ ಇಯರ್ ಅಂದಾಗ ಏನ್ ಬರ್ತೈತಿ? ನೆಗ್ಲೆಕ್ಟೆಡ್ ಅಂತ ಬರ್ತೈತಿ. ಹೌದಾ? ಮತ್ತೆ ಲಾಸ್ಟ್ ಟೈಮ್ ಒಂದು ಕೇಳಿದ್ದ, ಏನಂತ ಕೇಳಿದ? ಟರ್ನಿಂಗ್ ಅ ಬ್ಲೈಂಡ್ ಐ ಅಂತ ಕೇಳಿದ. ಟರ್ನಿಂಗ್ ಅ ಬ್ಲೈಂಡ್ ಐ, ಇದರ ಮೀನಿಂಗ್ ಏನಾಕೈತೆ ಅಂದ್ರೆ ಇಗ್ನೋರ್ ಸಮ್ ಒನ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥವು ಬರ್ತಾವ. ಹೌದಾ? ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥವು ಏನ್ ಮಾಡ್ತಾವ ನಿಮಗೆ? ಇಡಿಯಮ್ಸ್ ಅಂಡ್ ಫ್ರೇಸಸ್ ಬರ್ತಾವ. ಬಟ್ ಈ ಸಲ ಏನ್ ಮಾಡತಾನ, ಒಂದ್ ಸ್ವಲ್ಪ ಟಫ್ ಆಗಿರ್ತಕ್ಕಂಥವು ಕೇಳ್ತಾನ. ಒಂದು ಕ್ವಶನ್ ಬಿಟ್ರೆ 2 ಕ್ವಶನ್ ಬರೋ ಸಾಧ್ಯತೆ ಬಹಳ ಐತಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಏನ್ ಮಾಡ್ಬೇಕು? ಸ್ಟಡಿ ಮಾಡ್ಲೇಬೇಕು. ಈ ತರ ಆಗಿರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಬೋದು. ಅದ್ರೊಳಗೆ ಯಾವ ತರ ಕೇಳ್ಯಾನ, ಹೌದಾ, ಅವುಗಳನ್ನೆಲ್ಲ ಏನ್ ಮಾಡ್ಬೇಕು ನೀವು? ನೋಡ್ಬೇಕು. ನೆಕ್ಸ್ಟ್, ಪಾರ್ಟ್ಸ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾವ್ ಬೀನ್ given as options. Select the option that contains an error. In Nepal, the food is more cheaper than in Sri Lanka. ಹೌದಾ? ನೇಪಾಳ ಒಳಗೆ ಏನಾಗೈತಿ? ಶ್ರೀಲಂಕಾಕ್ಕಿಂತನೂ ಚೀಪರ್ ಆಗಿರ್ತಕ್ಕಂಥದ್ದು ಏನೈತ್ರಿ? ಫುಡ್ ಸಿಗಾಕತ್ತೆ. ಹೌದಾ? ಈ ಮೋರ್ ಚೀಪರ್ ಅಂತಕ್ಕಂಥದ್ದನ್ನ, ಹೌದಾ, ಇಲ್ಲಿ ಬರ್ಕೊಂಡ್ಬಿಡೋಣ. ಮೋರ್ ಚೀಪರ್. ಹೌದಾ? ಇಲ್ಲಿ ER ಐತಿ, ಇಲ್ಲಿ R ಐತಿ. ದಿಸ್ ಈಸ್ ರಿಲೇಟೆಡ್ ಟು ಕಂಪೇರೇಟಿವ್ ಡಿಗ್ರಿಗೆ ಏನ್ ಬರ್ತೈತಿ? ಇದು ಎಕ್ಸಾಂಪಲ್ ಹಾಕೈತಿ. ಕಂಪೇರೇಟಿವ್ ಡಿಗ್ರಿ, ಇದು ಕಂಪೇರೇಟಿವ್ ಡಿಗ್ರಿ ಒಳಗೆ ಐತಿ. ಹೌದಾ? ನಮ್ಮ ಒಂದು ರೂಲ್ ಐತಿ. ಏನ್ ರೂಲ್ ಅಂದ್ರ, ವಿ ಕಾಂಟ್ ಯೂಸ್ 2 degrees at a time. 2 degrees at a time. ಒಂದೇ ಸಮಯದಲ್ಲಿ 2 ಡಿಗ್ರಿಗಳನ್ನ ಬಳಸುವುದಿಲ್ಲ ಅಂತಕ್ಕಂಥದ್ದು. ಎಸ್, ಇಲ್ಲಿ ಏನ್ ಬರ್ತೈತಿ? ಮೋರ್ ಅಂತ ಬರಂಗಿಲ್ಲ, ಓನ್ಲಿ ಚೀಪರ್ ಅಂತಕ್ಕಂಥದ್ದು ಅಷ್ಟೇ ಇದ್ರು ಏನಾಕಿತ್ತದ? ಆನ್ಸರ್ ಕರೆಕ್ಟ್ ಆಕಿತ್ತು.
ಎಸ್ ಎಲ್ಲಿ ಇಲ್ಲಿ ಇ ಆರ್ ಅಂತಕ್ಕಂಥದ್ದನ್ನ ಒಂದು ಅಡ್ಜೆಕ್ಟಿವ್ ನ ಕೊನೆಗೆ ಬಳಸಾಕ್ ಬರಂಗಿಲ್ಲ, ಅಲ್ಲಿ ಏನ್ ಬಳಸ್ತೀವಿ ನಾವು ಮೋರ್ ಬಳಸ್ತೀವಿ. ಹೌದಾ, ಇಲ್ಲಿ ಮೋರ್ ಚೀಪರ್ ಅಂದ್ರೆ ನೋಡ್ರಿ, ಮೋರ್ ಅಂದ್ರೆ ಒಂದ, ಚೀಪರ್ ಅಂದ್ರೆ ಒಂದ, ಎರಡು ಏನದಾವ ಕಂಪೇರಿಟಿವ್ ಡಿಗ್ರಿ ಅದಾವ. ಹಂಗಿರೋದ್ರಿಂದ ಮೋರ್ ಚೀಪರ್ ಅನ್ನೋದು ಏನಾಕೈತಿ, ಎರರ್ ಆಕೈತಿ. ಓಕೆ, ಓನ್ಲಿ ಏನ್ ಬಳಸ್ಬೋದಿತ್ತವ್ರ, ಚೀಪರ್ ಅಷ್ಟ ಬಳಸ್ಬೋದು. ಚೀಪರ್ ಅಂತ ಅಷ್ಟ ಬಳಸಿದ್ರೆ ಕರೆಕ್ಟ್ ಆಕಿತ್ತದ, ಅವ್ರು ಮೋರ್ ಚೀಪರ್ ಅಂತ ಬಳಸ್ಯಾರ. ಅದೇ ರೀತಿಯಾಗಿ ನೋಡ್ರಿ, ಲಾಸ್ಟ್ ಟೈಮ್ ಏನಕ್ಕೆ ಕೇಳಿದಂದ್ರ ಮೋಸ್ಟ್ ಫಾಸ್ಟೆಸ್ಟ್ ಅಂತ ಕೇಳಿ, ಮೋಸ್ಟ್ ಹೈಯೆಸ್ಟ್ ಅಂತ ಕೇಳ್ಯಾರ. ಓಕೆ, ಮೋಸ್ಟ್ ಹೈಯೆಸ್ಟ್, ಮೋಸ್ಟ್ ಫಾಸ್ಟೆಸ್ಟ್ ಇವುಗಳನ್ನು ಬಳಸುವಂಗಿಲ್ಲ. ಓನ್ಲಿ ಫಾಸ್ಟೆಸ್ಟ್, ಓನ್ಲಿ ಹೈಯೆಸ್ಟ್ ಅಂತ ಅನ್ಬೋದು. ಮೋರ್ ಸ್ಮಾಲರ್ ಅನ್ನಕ್ ಬರಂಗಿಲ್ಲ, ಓನ್ಲಿ ಸ್ಮಾಲರ್ ಅನ್ಬೇಕಾಕತಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಹಳಷ್ಟು ಆಗಾಕತ್ತಾವ. ಎಸ್, ಇಂಥವೆಲ್ಲ ಕಂಟೆಂಟ್ಸ್ ಎರರ್ ಬಂದಾಗ ನೋಡ್ರಿ, ಕಣ್ಣು ಮುಚ್ಚಿ ಆನ್ಸರ್ ಸಾಲ್ವ್ ಆಗ್ಬೇಕು ನೀವು. ಓಕೆ, MTS ಅಲ್ಲಿ ಎಲ್ಲ ಕಡೆ ಹುಡುಕ್ಯಾಡಿ ನೋಡ್ರಿ, ಕ್ವಶನ್ ಸಿಗ್ತೈತಿ. ಎಸ್, ನೆಕ್ಸ್ಟ್ ಕ್ವಶನ್ ಏನದರಿ? ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್. ಸರಿ, ಅಂಡರ್ಲೈನ್ ಮಾಡಿಲ್ಲ ಇವ್ರ. ಹಿಯರ್ ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್ ಅಂತಕ್ಕಂಥದ್ದು ಅಂಡರ್ಲೈನ್ ಆಗ್ಬೇಕಿತ್ತು, ಆಗಿಲ್ಲ. ಓಕೆ, ಆಗ್ಬೇಕಿತ್ತು, ಆಗಿಲ್ಲ ಅಂದಾಗ ನೋಡ್ರಿ ಇಲ್ಲಿ ಏನಾಕೈತಿ, ದ ಜಡ್ಜ್ ವಾಂಟೆಡ್ ಟು ಹಿಯರ್ ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್. ಓಕೆ, ಈಗ ಜಡ್ಜ್ ಇದಾರ, ಅವ್ರ ಜಡ್ಜ್ ಏನ್ ಮಾಡೋರದಾರ, ಏನೈತ್ಲ ಖರೆ ಅನ್ನೋದನ್ನ ಅವ್ರು ಡೈರೆಕ್ಟ್ ಯಾರಿಂದ ಕೇಳೋರದಾರ, ಅವ್ ಯಾವ ತಪ್ಪು ಮಾಡ್ಯಾರಲ್ಲ ಅವನಿಂದನ ಕೇಳೋರದಾರ. ಓಕೆ, ದ ಜಡ್ಜ್ ವಾಂಟೆಡ್ ಟು ಹಿಯರ್ ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್ ಅಂದ್ರೆ ಏನ್ರಿ, ತಪ್ಪು ಮಾಡಿರ್ತಕ್ಕಂಥ ಮನುಷ್ಯ, ಕನ್ವಿಕ್ಟ್ ಆಗಿರ್ತಕ್ಕಂಥ ಮನುಷ್ಯನಿಂದ ಏನ್ ಮಾಡೋರದಾರ, ಅದನ್ನ ಡೈರೆಕ್ಟ್ ಆಗಿ ಕರೆಕ್ಟ್ ಏನೈತ್ಲ ವರ್ಡಿಕ್ಟ್ ನ ಕೇಳೋರದಾರ. ಹಂಗಿದ್ದಾಗ ನೋಡ್ರಿ ಆನ್ಸರ್ ಯಾವ್ದು ಬರ್ತೈತಿ, ಡೈರೆಕ್ಟ್ರಿ ಫ್ರಮ್ ದ ಲಾಯರ್. ಲಾಯರ್ ಸಂಬಂಧ ಇಲ್ಲ, ಲಾಯರ್ ತಪ್ಪು ಮಾಡಿರ್ತಾರ ಇಲ್ಲ, ಅವ್ರು ಏನ್ ಮಾಡಿರ್ತಾರ, ನಡುವೆ ಸಂಭಾಷಣೆನ ಮಾಡಿಕೊಡ್ತಕ್ಕಂಥವ್ರು. ಎಸ್, ಇನ್ ಕ್ಲೋಸ್ ವಿಸಿನಿಟಿ ಟು ದ ಜೂನಿಯರ್, ನೋ. ಹ್ಯಾವಿಂಗ್ ಅ ಇಯರ್ಸ್ ವಿತ್ ಅ ನೆವರ್ ಫೇಲ್, ನೋ. ಡೈರೆಕ್ಟ್ಲಿ ಫ್ರಮ್ ದ ಪರ್ಸನ್ಸ್ ಇನ್ವಾಲ್ವ್ಡ್. ಓಕೆ, ಅಪರಾಧಿ ಯಾರದಾರ, ಕನ್ವಿಕ್ಟ್ ಯಾರದಾರ, ಅದ್ರೊಳಗೆ ಇನ್ವಾಲ್ವ್ ಯಾರದಾರ, ಅವರಿಂದ ಡೈರೆಕ್ಟ್ ಆಗಿ ಏನ್ ಮಾಡವ ಕೇಳ್ತಿರ್ತಾರ. ಆ ಜಡ್ಜ್ ಏನ್ ಮಾಡ್ತಿರ್ತಾರ, ಅವ್ ಎಕ್ಸ್ಪೆಕ್ಟೇಷನ್ ಹೆಂಗಿರ್ತದೆ ನೋಡ್ರಿ, ಅವ್ರ ಕಡೆಯಿಂದನೇ ಅವ್ರು ಏನ್ ಮಾಡ್ತಿರ್ತಾರ, ಕೇಳೋರು ಇರ್ತಾರ. ದಟ್ ಈಸ್ ಹಾರ್ಸ್ ಮೌತ್. ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನೈತೆ ನೋಡ್ರಿ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. 1, 2, 3, 4 ಸೆಗ್ಮೆಂಟ್ ಒಳಗ ಕ್ವಶನ್ ಬಂದದ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಅ ಗ್ರಾಮೆಟಿಕಲ್ ಎರರ್. ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತಕ್ಕಂಥದ್ದು ಅವ್ರದೊಂದು ಕ್ವಶನ್ ಆಗ. ಹೌದಾ, ನೋಡ್ರಿ, ಶಿ ಈಸ್ ವೆರಿ ಗುಡ್ ಇನ್ ಪ್ಲೇಯಿಂಗ್ ದ ಗಿಟಾರ್ ಅಂಡ್ ಸಿಂಗಿಂಗ್ ಸಾಂಗ್ಸ್. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್, ಇದ್ರೊಳಗೆ ಎಲ್ಲೂ ತಪ್ಪಿಲ್ಲ ಇಲ್ಲ. ಹಂಗಿದ್ರೆ ನೋ ಎರರ್, ಬಟ್ ಆಪ್ಷನ್ ಒಳಗೆ ನೋ ಎರರ್ ಇಲ್ಲ. ಹೌದಾ ಸರ್, ಇಂಥವು ಬಂದಾಗ ಏನ್ ಮಾಡ್ಬೇಕ್ರಿ, ಇಂಥವು ಬಂದಾಗ ಏನು ಮಾಡಬಾರ್ದ್ರಿ, ಚಂದಮಿ ನಮ್ ಕ್ವಶನ್ ಓದ್ರಿ, ಅದ್ರೊಳಗೆ ತಪ್ಪೈತಿ. ಹೌದಾ, ಎಲ್ಲಿ ತಪ್ಪೈತಿ ನೋಡು. ಶಿ ಈಸ್ ವೆರಿ ಗುಡ್. ಓಕೆ, ಶಿ ಈಸ್ ವೆರಿ ಗುಡ್ ಇನ್ ಪ್ಲೇಯಿಂಗ್ ದ ಗಿಟಾರ್. ಯಾವಾಗಿರ್ಲು ಈ ಗಿಟಾರ್ ಅಂತಕ್ಕಂಥದ್ದು, ಈ ಸಿಂಗಿಂಗ್ ಅಂತಕ್ಕಂಥದ್ದು ಇದೊಂದು ಏನ್ರಿ, ಇದೊಂದು ಕಲೆ. ಅದೊಂದು ಏನ್ರಿ ಕಲೆ, ಅದೊಂದೇನು ಸ್ಕಿಲ್ ಅದ. ಸ್ಕಿಲ್ ಅದ, ಸ್ಕಿಲ್ ಇರ್ಬೋದು, ಒಂದ್ ಯಾವುದೋ ಒಂದು ಸಬ್ಜೆಕ್ಟ್ ಇರ್ಬೋದು. ಹೌದಾ, ಈ ಸಬ್ಜೆಕ್ಟ್ ಒಳಗ ಸ್ಕಿಲ್ ಒಳಗ ನೀವು ಗುಡ್ ಅದರ ಅಂತ ತಿಳ್ಕೊರಿ. ಗುಡ್ ಅದರ ಅಂತ ಅಂದಾಗ ನೀವು ಅಲ್ಲಿ ಗುಡ್ ಇನ್ ಅಂತ ಅನ್ನೋದಂಗ, ಗುಡ್ ಇನ್ ಅಂದ್ರೆ ಏನಾಕೈತಿ, ಗುಡ್ ಇನ್ ಅಂದ್ರ ತಪ್ಪ ಆಕೈತಿ. ಅಲ್ಲಿ ಏನ್ ಅನ್ಬೇಕ್ರಿ ನೀವು, ಗುಡ್ ಆಟ್ ಅನ್ಬೇಕು. ಏನ್ ಅನ್ಬೇಕು, ಗುಡ್ ಆಟ್ ಅನ್ಬೇಕು. ಹೌದಾ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಶಿ ಈಸ್ ಗುಡ್ ಆಟ್ ಇಂಗ್ಲಿಷ್. ಇಷ್ಟ ರೀ, ಯಾವುದೇ ಒಂದು ಸ್ಕಿಲ್ ಇರಲಿ, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಇಲ್ಲಿ ಏನ್ ಬಳಸಬೇಕು, ಆಟ್ ಬಳಸಬೇಕು, ಇನ್ ಬಳಸಬಾರ್ದು, ನೆನಪೆ. ಹೌದಾ, ರಾಜು ಈಸ್ ಗುಡ್ ಆಟ್ ಡ್ರಾಯಿಂಗ್. ಅವ್ನು ಡ್ರಾಯಿಂಗ್ ಒಳಗೆ ಏನದನ, ಗುಡ್ ಅದನ್ನು. ಗುಡ್ ಇನ್ ಡ್ರಾಯಿಂಗ್ ಅಂತಕ್ಕಂಥ ತಪ್ಪಾಕೈತಿ, ಗುಡ್ ಆಟ್ ಅಂತಕ್ಕಂಥ ಬಳಸ್ಬೇಕು. ಹೌದಾ, ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಯಾವುದೇ ಒಂದು ಸ್ಕಿಲ್ಲು, ಯಾವುದೇ ಒಂದು ಸಬ್ಜೆಕ್ಟ್ ಬಂದಾಗ ಏನ್ ಬಳಸ್ಬೇಕಾ, ಆಟ್ ಬಳಸ್ಬೇಕಾ. ಹಂಗಿತ್ತಂದ್ರೆ ನೋಡ್ರಿ, ಯಾರೋ ಒಬ್ಬರನ್ನ ಮದುವೆ ಆಗಾಕತ್ತೀರಿ, ರಾಜು, ಶಿ ಈಸ್ ಮ್ಯಾರಿಡ್ ವಿತ್ ಅನ್ನಂಗಿಲ್ಲ, ಶಿ ಈಸ್ ಮ್ಯಾರಿಡ್ ಟು ಅನ್ಬೇಕು. ಶಿ ಈಸ್ ಮ್ಯಾರಿಡ್ ಟು ಅ ಡಾಕ್ಟರ್. ಶಿ ಈಸ್ ಮ್ಯಾರಿಡ್ ವಿತ್ ಅ ಡಾಕ್ಟರ್ ಅನ್ನೋಂಗಿಲ್ಲ, ಮ್ಯಾರಿಡ್ ಟು ಅನ್ಬೇಕು. ಮ್ಯಾರಿಡ್ ಜೊತೆಗೆ ಬರ್ತಕ್ಕಂತಹ ಏಕೈಕ ಆಗಿರ್ತಕ್ಕಂಥ ಪ್ರಿಪೊಸಿಷನ್ ಯಾವಾಗಿರ್ಲು ಟು ಆಗಿರ್ತದ. ಹಂಗ ಸಬ್ಜೆಕ್ಟ್ ಸ್ಕಿಲ್ ಇರ್ತಕ್ಕಂಥ ಜೊತೆ ಬರ್ತಕ್ಕಂಥ ಒಂದು ಪ್ರಿಪೊಸಿಷನ್ ಯಾವ್ದಾಗಿರ್ತದ ರೀ, ಆಟ್ ಅಂತಕ್ಕಾಗಿರ್ತದ. ಬಹಳಷ್ಟು ಅದ್ರ ಬಗ್ಗೆ ಏನಿರಲಿ, ಒಂದ್ ಸ್ವಲ್ಪ ಎಚ್ಚರ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಹ್ಯಾವ್ ಬಿನ್ ಅಂಡರ್ಲೈನ್ಡ್, ಗಿವನ್ ಆಪ್ಷನ್ಸ್. ಓಕೆ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕಂಟೇನ್ಸ್ ಆನ್ ಎರರ್. ಇದ್ರೊಳಗೆ ಎಲ್ಲಿ ಎರರ್ ಐತೆ ಅಂತಕ್ಕಂಥದ್ದು ಕೇಳಾರ. 4 ಸೆಂಟೆನ್ಸ್ ಅನ್ನ ಡಿವೈಡ್ ಮಾಡಿಲ್ಲ, ಹಂಗ ಕೊಟ್ಟಿದ್ದೈತಿ. As soon as I shall win the lottery, I hope to buy a Ferrari. ಕರೆಕ್ಟ್ ಐತಲ್ರಿ,
ಇದ್ರೊಳಗೆ ಮತ್ತೆ ಎಲ್ಲಿ ನೀವು ತಪ್ಪು ತೆಗ್ಯಾವ್ರ ಅನ್ಬೋದು. ಹೌದಾ? ಹಂಗೆ ವಿಚಾರಗಳು 108 ಬರ್ತಾವ್ರಿ, ನನಗೂ ಬಂದಿತ್ತು ಒಮ್ಮೆ. ಹೌದಾ? ಅವಾಗ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಯಾಸ್ ಸೂನ್ ಯಾಸ್ ಅಂತಕ್ಕಂಥದ್ದು ಬಂದಾಗ ನಮಗೆ ಒಂದು ವಿಚಾರ ಗೊತ್ತಿರಬೇಕು. ಏನಂದ್ರೆ ಯಾಸ್ ಸೂನ್ ಯಾಸ್ ಬರಲಿ, ವೆನ್ ಬರಲಿ, ಇವೆಲ್ಲ ಬಂದಾಗ ಇನ್ನೊಂದು ಕೆಲವೊಂದಿಷ್ಟು ವರ್ಡ್ ಅದಾವೆ, ಹೇಳ್ತೀನಿ. ಇವೆಲ್ಲ ಬಂದಾಗ ನಾವು ಏನು ಮಾಡ್ಬೇಕು ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಗೊತ್ತೈತಿಲ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಿ, ನೀವು ಬಂದಾಗ ಏನು ಬಳಸ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಿ ಬಿಡ್ರಿ. ನೋಡ್ರಿ, ಯಾ ಸೂನ್ ಮುಂದೆ ಆಗೋದೈತಿ, ಮತ್ತ ಐ ಶಾಲ್ ಬರ್ತೈತಿ. ಒಂದು ಸಲ ಫ್ಯೂಚರ್ ಹೇಳಾಕತ್ತಿರಲ್ರಿ, 2 ಸಲ ಹೇಳ್ತೀರಿ, ಈ ಶಾಲನ್ನ ತೆಗೆದು ಬಿಡ್ರಿ. ಎಸ್, ಈ ಶಾಲ್ ಬರಂಗಿಲ್ಲ, ಐ ವಿನ್ ದ ಲಾಟ್ರಿ ಅಂತಕ್ಕಂಥದ್ದು ಅಷ್ಟ ಬರ್ತದ. ಐ ಪ್ಲಸ್ ಒಂದು V1 ಬಳಸಿಬಿಡ್ರಿ, ನಿಮ್ಮ ಆನ್ಸರ್ ಕರೆಕ್ಟ್ ಆಕೈತಿ. ಹೌದಾ? ನೋಡ್ರಿ, ನಮಗೆ ಯಾವ ರೀತಿ ನಾವು ಕ್ವಶನ್ ತಗೋತೀವಲ್ಲ ಆ ರೀತಿ ನಮಗೆ ಏನಾಕೈತಿ, ಡೈಜೆಸ್ಟ್ ಆಗ್ತಾವ. ಹೌದಾ? ಎಸ್, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಈ ತರ ಸಿನೋನಿಮ್ ಹಾಕಿಲ್ಲ, ಆದ್ರೂ ಹೇಳ್ತಾನು ಯಾನ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಏನಿದೆ ಅಂಡರ್ಲೈನ್ ಅದ. ಎಸ್, ದ ಮ್ಯಾನೇಜರ್ ವುಡ್ ಲೈಕ್ ಟು ಟಾಕ್ ಟು ದ ಟೀಮ್ ವೆನ್ ಟೀಮ್ ಮೆಂಬರ್ ಅಬೌಟ್ ಆನ್ ಇಂಪಾರ್ಟೆಂಟ್ ಇಶ್ಯೂ ಇಮಿಡಿಯೇಟ್ಲಿ. ಎಸ್ ಸರ್, ಇಂಪಾರ್ಟೆಂಟ್ ಇಶ್ಯೂ ಅಂದ್ರೆ ಏನ್ರಿ? ಮಹತ್ವದ. ಇಂಪಾರ್ಟೆಂಟ್ ಅಂದ್ರೆ ಏನು? ಮಹತ್ವದ ಅಂತ ಬಂದಾಗ ಇಲ್ಲಿ ನೋಡ್ರಿ, ನಮ್ಗೆ ಹೊಸ ವರ್ಲ್ಡ್ ಯಾವ ಕೇಳಾಕೋತಾವು? ಬ್ಯಾಡ್ ಅಂತೆ ಅಲ್ಲ, ಗುಡ್ ಅಂತೆ ಅಲ್ಲ, ತೆಗೆದು ಹೋಗ್ಬಿಡ್ತೇವೆ. ಓಕೆ, ಎಸ್. ಇನ್ನೇನು ಬರ್ಬೇಕು? ಯಾನ್ ಎನಾರ್ಮಸ್ ಬರ್ಬೇಕಾ, ಸಿಗ್ನಿಫಿಕೆಂಟ್ ಬರ್ಬೇಕು? ಸರ್, ಎನಾರ್ಮಸ್ ಅಂತಕ್ಕಂಥದ್ದು ಹೊಸ ವಿಷಯ ಐತಿ, ಇದು ಆನ್ಸರ್ ಆಕೈತೆ ಅನ್ನೋದು ಗೆಸ್ ಮಾಡುವ ಸಾಧ್ಯತೆ ಬಹಳ ಇರ್ತದೆ. ಎಲ್ಲರೂ ಅಂತಲ್ಲ, ಎಲ್ಲೋ ಒಬ್ರು ಗೆಸ್ ಮಾಡ್ತಿರ್ತಾರೆ. ಬಟ್ ಎನಾರ್ಮಸ್ ಮೀನಿಂಗ್ ಏನು? ವಾಟ್ ಈಸ್ ಎನಾರ್ಮಸ್? ಎನಾರ್ಮಸ್ ಅಂದ್ರೆ ಬಿಗ್ ಅಂತಕ್ಕಂಥದ್ದು. ನಮಗೆ ಅಲ್ಲಿ ಏನ್ ಬೇಕಾಗೈತಿ? ಇಂಪಾರ್ಟೆಂಟ್ ಇಶ್ಯೂ ಇಮಿಡಿಯೇಟ್ಲಿ. ಇಂಪಾರ್ಟೆಂಟ್ ಅದು ಸಿನೋನಿಮ್ ಒಟ್ಟ ಬೇಕಾಗೈತಿ. ಎಸ್, ಸಿಗ್ನಿಫಿಕೆಂಟ್ ಈಸ್ ದ ಆನ್ಸರ್. ವಾಟ್ ಈಸ್ ಸಿಗ್ನಿಫಿಕೆನ್ಸ್? ಸಿಗ್ನಿಫಿಕೆನ್ಸ್ ಈಸ್ ಇಂಪಾರ್ಟೆಂಟ್. ಸಿಗ್ನಿಫಿಕೆನ್ಸ್ ಏನಂತ ಕರಿತೀರಿ? ಇಂಪಾರ್ಟೆಂಟ್ ಅಂತ ಕರಿತೀರಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತದಲ್ರಿ? ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ರಾಮು ರೈಟ್ಸ್ ಆನ್ ಅಸೈನ್ಮೆಂಟ್. ಓಕೆ, ಇಲ್ಲಿಂದ ಸೆಂಟೆನ್ಸ್ ಅದ. ರಾಮು ರೈಟ್ಸ್ ಆನ್ ಅಸೈನ್ಮೆಂಟ್. ಏನಾಗ್ತದೆ ರೀ ಆನ್ಸರು? ಏನಾಗಬಹುದು ಆನ್ಸರು? ಓಕೆ, ಇಲ್ಲಿ ನೋಡ್ರಿ, ರಾಮು ರೈಟ್ಸ್ ಆನ್ ಅಸೈನ್ಮೆಂಟ್ ಅಂತಕ್ಕಂಥದ್ದು ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ನೀವು ಹೇಳಿದಂಗ ಇಲ್ಲಿ ಪ್ಯಾಸಿವೈಸ್ ಮಾಡಕ್ ಹೊಂಟಿವ್ರಿ ಸರ್. ಈ ಹಾದಿ ಹಿಡಿದ ಪ್ಯಾಸಿವೈಸ್ ಮಾಡಕ್ ಹೊಂಟಿವ್ರಿ. ಒಂದು ಸ್ಟೆಪ್ ಮುಂದೆ ಹೋಗ್ತೀವ್ರಿ ಸರ್, ಅಲ್ಲಿ ಏನ್ ಬರ್ತೈತಿ? ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಕ್ಕಂಥ ಒಂದು ಸ್ಟಾಪ್ ಬರ್ತೈತಿ. ನಾವು ಅದಕ್ಕೆ ಚೇಂಜ್ ಮಾಡಿ ಬಿಡ್ತೀವಿ ಸರ್. ಅಂದ್ರೆ ನಾವು ಆಪ್ಷನ್ ಒಳಗೆ ಏನು ಹುಡುಕಾಡ್ತೀವಿ ಸರ್? ಯಾಮ್ ಐತೋ, ಈಸ್ ಐತೋ, ಆರ್ ಐತೋ. ಯಾಕಂದ್ರೆ ಅಲ್ಲಿ V1 ಮತ್ತು V5 ಇದ್ದಾಗ ಏನು ಹುಡುಕಾಡ ಅಂತ ಹೇಳಿ ನಿಮ್ಗೆ? ಯಾಮ್ ಈಸ್ ಆರ್. ಎಲ್ಲೈತ್ ನೋಡ್ರಿ, ಯಾಮ್ ಈಸ್ ಆರ್. ಸರ್, ಇಲ್ಲಿ ಈಸ್ ಐತ್ರಿ, ಇಲ್ಲಿ ಈಸ್ ಐತ್ರಿ, ಬಾಕಿ 2 ಸೆಂಟೆನ್ಸ್ ಒಳಗೆ ಇಲ್ಲ. ಅಂದ್ರೆ 2 ಸೆಂಟೆನ್ಸ್ ಏನ್ ಮಾಡ್ರಿ? ತೆಗೆದು ಬಿಡ್ರಿ, ವಿಚಾರ ಮಾಡ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಯಾನ್ ಅಸೈನ್ಮೆಂಟ್ ಈಸ್ ಬೀಯಿಂಗ್. ಸರ್, ಇಲ್ಲಿ ಬೀಯಿಂಗ್ ಒಂದು ಬಂದೈತಿಲ್ರಿ, ಇಲ್ಲಿ ಬೀಯಿಂಗ್ ಬಂದಿಲ್ರಿ. ಈ ಬೀಯಿಂಗ್ ಯಾವಾಗ ಬರ್ಬೇಕಂದ್ರೆ ING ಬಳಸಿದಾಗ ಬೀಯಿಂಗ್ ಬರಲಿ, ಬ್ಯಾಡ್ ಅನ್ನೋದಿಲ್ಲ. ING ಬಳಸಿದಾಗ ಬೀಯಿಂಗ್ ಬಂದ್ರೆ ನಾವು ಬ್ಯಾಡ್ ಅನ್ನಂಗಿಲ್ಲ. ಬಟ್ ನಮ್ಮ ಸೆಂಟೆನ್ಸ್ ಒಳಗೆ ING ಐತಿ ಇಲ್ಲ, ಬರೇ ಜಸ್ಟ್ ಏನ್ರಿ? ಅಸೈನ್ಮೆಂಟ್ ಈಸ್ ರಿಟನ್ ಬೈ ರಾಮು ಅಂತಕ್ಕಂಥದ್ದು ಏನಾಗ್ತದೆ? ನಮ್ಮ ಆನ್ಸರು ಕರೆಕ್ಟ್ ಆಗ್ತದೆ. ದಟ್ ಇಸ್ ಆನ್ಸರ್. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಹೌದಾ? ಹಂಗಿದ್ರೆ ಒಂದು ಕ್ವಶನ್ ಕೊಡ್ಲಿ ನಿಮ್ಗೆ, ಮಾಡ್ತೀರಿ? ಆನ್ ಅಸೈನ್ಮೆಂಟ್ ವಾಸ್ ಗಿವನ್ ಬೈ ರಾಜು. ಇದೇನಾಕೈತಿ ಹೇಳ್ರಿ? ಅದೇ ರೀತಿಯಾಗಿ ಹ್ಯಾಸ್ ಅ ಕಾರ್ ಬೀನ್ ವಾಶ್ಡ್ ಬೈ ಮೀ. ಇವೆರಡು ಕುರ್ದು ಆಕ್ಟಿವ್ ಪ್ಯಾಸಿವ್, ಎರಡು ಕುರ್ ವಾಯ್ಸ್ ಚೇಂಜ್ ಮಾಡ್ರಿ. ಆಕ್ಟಿವ್ ಇದ್ರೆ ಪ್ಯಾಸಿವ್ ಮಾಡ್ರಿ, ಪ್ಯಾಸಿವ್ ಇದ್ರೆ ಆಕ್ಟಿವ್ ಮಾಡ್ರಿ. ಏನ್ ಮಾಡ್ರಿ? ನಮಗೆ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿಗೆ ಏನಾಗ್ತಾವ? ಕ್ವಶನ್ಸ್ಗಳು ಮುಗಿತಾವ. ಇಲ್ಲಿ ಮಟ್ಟ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಳ್ತೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗೈತಿ, ಅದಕ್ಕೆ ಹೊಸ ಮತ್ತು ಬೇರೆ ರೀತಿ ಕ್ವಶನ್ಗಳನ್ನ ತೊಗೊಂಡು ಬಂದಿನ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅಂದಾಗ ಅರ್ಥ ಆಕೈತಿ. ಇಲ್ಲಿ ಮಟ್ಟ ಯಾರು ನೋಡಿರಲ್ಲ ಸರ್, ಪೂರ್ತಿ ವಿಡಿಯೋ ನೋಡಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಯಾರ್ಯಾರು ಎಕ್ಸಾಮ್ ಮುಗಿದವಲ್ಲ ಅವ್ರು ಏನು ಮಾಡ್ರಿ, ಯಾವ ರೀತಿ ಕ್ವಶನ್ಗಳು ಬಂದಾವ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.